ಗೆಳೆಯರಿ, ನಾವು ಒಂದು ಯಾವುದಾದ್ರೂ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಅಥವಾ ಪೋಸ್ಟನ್ನು ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಯಾವ ರೀತಿ ನಮ್ಮ ಸ್ನೇಹಿತರನ್ನ ಟ್ಯಾಗ್ ಮಾಡಬಹುದು ಅನ್ನೋದನ್ನು ಚರ್ಚೆ ಮಾಡೋಣ. ನಾವು ನಮ್ಮ ಸ್ನೇಹಿತರನ್ನ ಟ್ಯಾಗ್ ಮಾಡಿದರೆ ಅದು ಅವರ ಪ್ರೊಫೈಲ್ನಲ್ಲಿ ಕೂಡ ತೋರಿಸುತ್ತೆ. ಅಂದರೆ ಅವರು ಅವರ ಒಂದು ಏನು ಫಾಲೋವರ್ಸ್ ಲಿಸ್ಟ್ ಇರುತ್ತೆ ಅಲ್ಲಿಂದನೂ ಕೂಡ ಎಲ್ಲರೂ ಅಲ್ಲಿ ನೋಡ್ತಾರೆ ಆ ರೀಲ್ಸ್ನ. ಆ ರೀತಿ ನಾವು ಟ್ಯಾಗ್ ಮಾಡೋದಾದರೆ ನಾವು ಯಾವ ರೀತಿ ಟ್ಯಾಗ್ ಮಾಡಬೇಕು ಅಂದರೆ, ಟ್ಯಾಗ್ ಮಾಡಿದರೆ ತುಂಬ ವ್ಯೂಸ್ ಬರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಮೊದಲು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ರೀಲ್ಸ್ನ ಅಪ್ಲೋಡ್ ಮಾಡಿ ನಾನು ತೋರಿಸ್ತೀನಿ. ರೀಲ್ಸ್ ಇರ್ಬೋದು ಅಥವಾ ಪೋಸ್ಟ್ ಇರ್ಬೋದು, ಯಾವುದೇ ಒಂದು ನೀವು ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನೋಡಿ ರೀಲ್ಸು, ಸ್ಟೋರಿ, ಪೋಸ್ಟ್ ಅಂತ ಇದೆ. ನೀವು ನಿಮ್ಮ ಸ್ನೇಹಿತರನ್ನ ಟ್ಯಾಗ್ ಮಾಡ್ಕೋಬೋದು. ನಾನು ರೀಲ್ಸ್ ಮೇಲೆ ನಾನು ಟ್ಯಾಗ್ ಮಾಡಿ ತೋರಿಸ್ತೀನಿ. ಇಲ್ಲಿ ರೀಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ಇಲ್ಲಿ ಸ್ಟೋರಿನಿ ಅಂತ ಇದೆ, ಇಲ್ಲಿ ರೀಲ್ಸ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ಏನು ಮಾಡಬೇಕು, ಇಲ್ಲಿ ನಿಮ್ಮ ರೀಲ್ಸ್ನಾಗ ಏನಾದರೂ ಎಡಿಟಿಂಗ್ ಮಾಡೋದಿದ್ರೆ ಮಾಡಿಬಿಟ್ಟು ಸಂಪೂರ್ಣವಾಗಿ ರೆಡಿ ಆದ ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಫೈನಲ್ ಆಗಿ ನಿಮ್ಮ ರೀಲ್ಸ್ ಅನ್ನೋದು ರೆಡಿಯಾಗಿರುತ್ತೆ. ಇಲ್ಲಿ ಟ್ಯಾಗ್ ಪೀಪಲ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಟ್ಯಾಗ್ ಪೀಪಲ್ ಅಂತ ಮಾಡಿದ ನಂತರದಲ್ಲಿ ಇಲ್ಲಿ ನೀವು ಯಾವ ಒಂದು ವ್ಯಕ್ತಿಗಳನ್ನ ಟ್ಯಾಗ್ ಮಾಡ್ತಾ ಇದ್ರೆ ಇಲ್ಲಿ ಆ್ಯಡ್ ಟ್ಯಾಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ನೀವು ಯಾರನ್ನ ಟ್ಯಾಗ್ ಮಾಡಬೇಕು ಅಂತೀರಾ ಆ ಸ್ನೇಹಿತರನ್ನ ಸರ್ಚ್ ಮಾಡ್ಕೊಳ್ಳಿ. ಅವರ ಯೂಸರ್ ಐ ಡಿ ಅಥವಾ ಅವರ ಹೆಸರಿನಿಂದ ಸರ್ಚ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸರ್ಚ್ ಮಾಡಿಬಿಟ್ಟು ನೀವು ಹುಡುಕ್ತಿರುವಂಥ ಸ್ನೇಹಿತರು ಸಿಕ್ಕ ನಂತರದಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ ನೋಡಿ ಯಾವುದಾದ್ರೂ ಒಂದು ಸ್ನೇಹಿತರನ್ನ ನಾನು ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ರೀತಿ ಒಬ್ಬರು ಟ್ಯಾಗ್ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಸ್ನೇಹಿತರೆ. ಒಂದಕ್ಕಿಂತ ಜಾಸ್ತಿ ವ್ಯಕ್ತಿಗಳನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. 4 ಜನ 5 ಜನ ಅಥವಾ ಈ ರೀತಿ ನೀವು ತುಂಬ ಜನರಿಗೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಂತರದಲ್ಲಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಸಂಪೂರ್ಣವಾಗಿ ರೆಡಿ ಆಗಿದೆ ಸ್ನೇಹಿತರೆ. ನಾವು ಟ್ಯಾಗ್ ಕೂಡ ಹಾಕಿದ್ದೀವಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 2 ಪ್ರೊಫೈಲ್ ಬರ್ತಾ ಇದೆ. ನೀವು ಯಾರ್ಯಾರಿಗೆ ಟ್ಯಾಗ್ ಮಾಡಿದರೆ ಅವರ ಹೆಸರು ಇಲ್ಲಿ ತೋರಿಸ್ತಾ ಇರುತ್ತೆ. ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಶೇರ್ ಅಂತ ಮತ್ತೊಂದು ಬಾರಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಶೇರಿಂಗ್ ಟು ರೀಲ್ಸ್ ಅಂತ ಬರ್ತಾ ಇದೆ. ಅಂದರೆ ನಮ್ಮ ರೀಲ್ಸ್ ಅನ್ನೋದು ಅಪ್ಲೋಡ್ ಆಗ್ತಾ ಇದೆ. ಸ್ವಲ್ಪ ಸಮಯದ ನಂತರದಲ್ಲಿ ಒಂದು 15ರಿಂದ 20 ಸೆಕೆಂಡ್ ಒಳಗಡೆ ನಮ್ಮ ರೀಲ್ಸ್ ಅನ್ನೋದು ಸಂಪೂರ್ಣವಾಗಿ ನಮ್ಮ ಪ್ರೊಫೈಲ್ನಲ್ಲಿ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಮ್ಮ ಸ್ನೇಹಿತರ ಫಾಲೋವರ್ಸ್ ಏನಿರ್ತಾರೆ ಅವರಿಗೂ ಕೂಡ ತೋರಿಸುತ್ತೆ. ಈ ರೀತಿ ನಾವು ಯಾವುದೇ ಒಂದು ವ್ಯಕ್ತಿಗಳನ್ನ ನಾವು ನಮ್ಮ ರೀಲ್ಸ್ನಲ್ಲಿ ಟ್ಯಾಗ್ ಮಾಡಬಹುದು.